ನಾನು ಮಾತಾಡ್ಸಿಲ್ಲ, ನಮ್ಮ ತಂದೆಯವರು ಮಾತಾಡ್ಸಿದ್ದಾರೆ, ನಮ್ಮ ತಂದೆಯವ್ರ ಫೋಟೋ ತೆಗಿಸ್ಕೊಂಡಿದ್ದಾರೆ, ನಮ್ಮ ತಂದೆಯವ್ರಿಗೆ ಬಾಳೆಹಣ್ಣು ಕೂಡ ಕೊಟ್ಟಿದ್ದಾರೆ ಅಂತೆ. ಯಾವುದೋ ಯಾರಿಗೊಂದು ಸಂಪತ್ತಿಗೆ ಸವಾಲ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ತಿಗಣೆರೆ ಅಂತ ಊರಿದೆ ಗಾದ್ನೂರ್ ಹತ್ರ, ಅಲ್ಲಿ ತಾರ್ ರೋಡ್ ಶೂಟಿಂಗ್ ನಡೀತು ಸಂಪತ್ತಿಗೆ ಸವಾಲ್. ಆ ಟೈಮಲ್ಲಿ ನಮ್ಮ ತಂದೆಯವರು ಶೂಟಿಂಗ್ ನೋಡಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಆಮೇಲೆ ಸಂಪತ್ತಿಗೆ ಸವಾಲು ಮತ್ತು ಮಂಜುಳಾ ಮತ್ತು ಅಣ್ಣವರು ಜೊತೆಲಿ ಕೂತ್ಕೊಂಡು ಒಂದು ಚಿಪ್ಪು ಬಾಳೆಹಣ್ಣು ಒಂದೇ ಬೇಗ ತಿಂದ್ರಂತೆ, ಅಷ್ಟು ಇದಾಗಿದ್ರು ಅಣ್ಣವರು. ಅವಾಗ ನಮ್ಮ ತಂದೆಯವರು ಹೇಳ್ತಿದ್ರು, ನಾವು ಇವಾಗಲಿಂದ ಆವಾಗಲೇ ನಮ್ಮ ತಂದೆಯವರು ಅವರ ಅಭಿಮಾನ, ನಾವು ಪುನೀತ್ ರಾಜ್ಕುಮಾರ್, ನಾವು ಅಣ್ಣವ್ರದಾಗಲಿ ಪುನೀತ್ ರಾಜ್ಕುಮಾರ್ ಪ್ರತಿ ಒಂದು ಸಿನಿಮಾ ನೋಡಿದ್ದೇನೆ. 1952ರಿಂದ 2000 ಇಸ್ವಿ ಶಬ್ದವೇದಿ ರಿಲೀಸ್ ಆಗೋದು 100 ಸಿನಿಮಾ, ಬಂಗಾರದ ಗುಡಿ, ಬಂಗಾರದ ಇದು ಎಲ್ಲ ಪ್ರತಿ ಒಂದು ಸಿನಿಮಾನು ಅಣ್ಣವ್ರದ್ದೆಲ್ಲ ಸಿನಿಮಾ ನೋಡಿದ್ದೇವೆ. ಇವಾಗಲೂ ನಾವು ಯಾವುದೋ ಹೊಸ ಫಿಲಮ್ಗೆ ಬಂದರೆ ರೇರು ಹೊಸ ಫಿಲಮ್ ನೋಡೋದು. ನಾನು ಇವಾಗ ನಮ್ಮೂರಿಂದ ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ನಾನು ಅಣ್ಣವ್ರದ್ದು ದೂರದ ಬೆಟ್ಟ ನೋಡ್ಕೊಂಡು ಬರ್ತಾ ಇದ್ದೆ. ಪ್ರತಿಯೊಂದು ಸಿನಿಮಾ ಆಗಲಿ ನಾಟಕಗಳು ಮಾಡಿದ್ರೆ ಆವಾಗ ಆ ಕಡೆ ಎಲ್ಲ ಓಡಾಡಿ ನಮ್ಮ ನಗರ ರೂಟ್ ಎಲ್ಲ ಅಣ್ಣವರೆಲ್ಲ ಓಡಾಡಿದ್ದಾರೆ. ಅಲ್ಲಿಂದ ಸೋಮರ್ಪೇಟೆ ಶಿವರಾಜ್ಕುಮಾರ್ ಅವ್ರಿಗೆಲ್ಲ ಗೊತ್ತು, ಅಲ್ಲಿಂದ ಓಡಾಡಿರೋದಲ್ವಾ. ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದು ನಾವು ಅಣ್ಣವ್ರ ಸಮಾಧಿ ನೋಡಿದ್ದು. ಬಟ್ ತುಂಬ ಬೇಜಾರಾಯಿತು. ಅವ್ರು ಬದುಕಿದಾಗ ನಾವು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿಲ್ವಲ್ಲ, ನೋಡ್ನಿಲ್ವಲ್ಲ ಅಂತ ತುಂಬ ಫೀಲಿಂಗ್ ಆಯ್ತು.